ನಾನು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ಕಮಿಟಿಯ ಮೆಂಬರ್ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಸ್ಪೋರ್ಟ್ಸ್ ಹಾಗೂ ಕಲ್ಚರ್ ಕ್ಲಬ್ ವತಿಯಿಂದ ಇವತ್ತು ಕೆಸರುಗದ್ದೆ ಆಟನ ಆಯೋಜನೆ ಮಾಡಿದ್ದೀವಿ. ಯಾಕೆಂದ್ರೆ ಸಮಾಜಕ್ಕೆ ಏನೇನ್ ಬೇಕು ಎಲ್ಲಾನು ಕೊಡ್ತಿರೋಂಥ ಸಂಸ್ಥೆ ನಮ್ಮ JC ಸಂಸ್ಥೆ ಕೊಡ್ತಾ ಇದೆ. ಅದಕ್ಕಾಗಿ ಇನ್ನೊಂದಷ್ಟು ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ನ ಕೊಡ್ಬೇಕು ಅಂತಂದೇಳಿ ಈ ಕೆಸರುಗದ್ದೆ ಆಟವನ್ನ ಆಯೋಜನೆ ಮಾಡಿದ್ದೀವಿ. ಯಾಕಂತಂದ್ರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ತುಂಬಾ ಫಾಸ್ಟ್ ಅಂತಂದು ಹೇಳ್ಬಿಟ್ಟು ನಾವು ವೈಜ್ಞಾನಿಕವಾಗಿ ಹೋಗ್ತಾ ಇದೀವಿ ಹೊರತು ನಾವು ನಮ್ಮ ಸಂಪ್ರದಾಯವನ್ನ ಮರಿತಾ ಇದೀವಿ. ಇದರಿಂದ ನಮ್ಮ ಆರೋಗ್ಯನೂ ಹೆಚ್ಚುತ್ತಾ ಇದೆ. ಹಾಗೆ ರೈತರ ಬಗ್ಗೆ ಕಾಳಜಿಯನ್ನ ಯಾರಿಗೂ ಇಲ್ಲ. ಇವತ್ತು ಆ ಗದ್ದೆನಲ್ಲಿ ಬಿದ್ದಾಗ್ಲೇ ಗೊತ್ತಾಗೋದು ಅವರ ಕಷ್ಟ ಏನು ಅಂತಂದೇಳಿ. ಅದ್ರ ಜೊತೆಗೆ ಮನೋರಂಜನೆಯನ್ನು ಕೊಡ್ಬೇಕಾಗಿದೆ. ಈಗ ಬರೀ ಆರ್ಟಿಫಿಷಿಯಲ್ ಸ್ಪೋರ್ಟ್ಸ್ ಬದಲು ಈ ಸಾಂಪ್ರದಾಯಿಕ ಕ್ರೀಡೆಯನ್ನ ಮರಿಬಾರ್ದು. ನಾವು ಅದನ್ನ ನಮ್ಮ ಮುಂದಿನ ಜನರೇಷನ್ಗೂ ತಗೊಂಡೋಗ್ಬೇಕು ಅನ್ನೋ ಎಲ್ಲಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಂದು ಕೆಸರುಗದ್ದೆ ಆಟವನ್ನ ಆಯೋಜನೆ ಮಾಡಿದೀವಿ. ಮಳೆಗಾಲ ಆಗಿರೋದ್ರಿಂದ ಎಲ್ಲಾ ಕಡೆನೂ ಹಸಿರು ಸಂಪತ್ತು ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದೆ. ನಮ್ಮ ಮಲೆನಾಡ ಹೆಬ್ಬಾಗಿಲು ನಮ್ಮ ಶಿವಮೊಗ್ಗದಲ್ಲಿ ಇದೇ ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡದ ಸ್ಪೋರ್ಟ್ಸ್ ಅನ್ನ ನಾವು ಇಲ್ಲಿಗೆ ತಂದು ಇದ್ ಮಾಡ್ತಾ ಇದೀವಿ. ಹಾಗಾಗಿ ಇದೊಂದು ಹೊಸತನ ಆಗಿದೆ. ಮೊದಲು ಯಾರ್ದು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ವಾ, ನಾವೇನಾದ್ರು ತಪ್ಪು ಮಾಡಿದೀವಾ ಅಂತಂದೇಳಿ ಅನಿಸ್ತಾ ಇತ್ತು. ಬಟ್ ಆದ್ರೆ ಇವತ್ತು ಜನ ಕ್ರೌಡ್ ನೋಡ್ಬಿಟ್ಟು ಆಮೇಲೆ ಮಕ್ಕಳು ಎಂಜಾಯ್ ಮಾಡ್ತಿರೋದು, ದೊಡ್ಡವರು ಎಂಜಾಯ್ ಮಾಡ್ತಿರೋದು ನೋಡಿ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ ಗದ್ದೆನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಇವಾಗ ಆಯೋಜನೆ ಮಾಡಿದಕ್ಕೂ ಸಾರ್ಥಕ ಅನಿಸ್ತು. ಎಲ್ಲ ಒಂದು ಇದಿಟ್ಕೊಂಡು ಈ ಕ್ರೀಡೆಯನ್ನ ಮಾಡಿದೀವಿ. ಬಂದಂತ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತ ಹೃತ್ಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತೀವಿ.